ಹಾಯ್ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ 4ನೇ ತರಗತಿಯ ಕನ್ನಡ ಪಾಠ 1 ಪದ್ಯ ಭಾಗದಲ್ಲಿ ಕನ್ನಡಮ್ಮನ ಹರಕೆ ಅಭ್ಯಾಸ ಚಟುವಟಿಕೆಯನ್ನು ಹೇಳ್ತಾ ಇದ್ದೀನಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. 2ನೇದು, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಕನ್ನಡಮ್ಮನ ಮರೆತಂತೆ. ಪ್ರಶ್ನೆ 3, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಉತ್ತರ, ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು. 4, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಪುಗೆಗೆ ಹೋಲಿಸಲಾಗಿದೆ. ಆ ಭಾಗದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆ. 1, ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. 4 ಆಪ್ಷನ್ ಇವೆ. 1 ವೀರ, 2 ಶೂರ, 3 ಧೀರ, 4 ಕಂದ. ಸರಿಯಾದ ಉತ್ತರ ಕಂದ. 2ನೇದು, ಮರೆತೆಯಾದರೆ ಡ್ಯಾಶ್ ಮರೆತೆಂತೆ ನನ್ನ. 1 ದಮ್ಮಯ್ಯ, 2 ಅಯ್ಯೋ, 3 ಕಂದಯ್ಯ, 4 ನನ್ನ. ಸರಿಯಾದ ಉತ್ತರ ಅಯ್ಯೋ. 3ನೇದು, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ. 1 ಹೆಜ್ಜೇನು, 2 ಕಿರಿಜೇನು, 3 ಸವಿಜೇನು, 4 ಹಾಲ್ಜೇನು. ಸರಿಯಾದ ಉತ್ತರ ಸವಿಜೇನು. ಪ್ರಶ್ನೆ 4, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. 1 ವೀರನಾಗಿ, 2 ಶೂರನಾಗಿ, 3 ಕಲಿಯಾಗಿ, 4 ಧೀರನಾಗಿ. ಸರಿಯಾದ ಉತ್ತರ ಕಲಿಯಾಗಿ. ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಮುಂದಿನದು ಭಾಷಾ ಚಟುವಟಿಕೆ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆ. ಮಾದರಿ: ದಮ್ಮಯ್ಯ ಕಂದಯ್ಯ, ಹೋರಾಡು ಕಾಪಾಡು, ಬಾಯಿಗೆ ಮೇಯ್ಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ. ಮುಂದಿನ ಅಭ್ಯಾಸ: ಕೊಟ್ಟಿರುವ ಪದಗಳಲ್ಲಿ ಬರಹದ ರೂಪವನ್ನು ಆರಿಸಿ ಬರೆ. ಓರಾಡು ಹೋರಾಡು. ಸರಿಯಾದ ರೂಪ ಹೋರಾಡು. ಹರಕೆ ಅರಕೆ. ಸರಿಯಾದ ರೂಪ ಹರಕೆ. ಆನಂದ ಹಾನಂದ. ಸರಿಯಾದ ರೂಪ ಆನಂದ. ಅಯ್ಯೋ ಅಯ್ಯೋ. ಸರಿಯಾದ ರೂಪ ಅಯ್ಯೋ. ಹಾಲು ಆಲು. ಸರಿಯಾದ ರೂಪ ಹಾಲು. ಅಪ್ಪುಗೆ ಹಪ್ಪುಗೆ. ಸರಿಯಾದ ರೂಪ ಅಪ್ಪುಗೆ. ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸು. ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆ. ಣ, ಸ್ನೋ, ಸ್ಠ, ಹ್ರ, ಬ, ಯ, ಸ್ತ, ಟ, ತ, ಮ, ಶ್ರೇ, ಕ್ಷ, ಪ, ಸ್ನೆ. ಈಗ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಲಾಗಿದೆ. ಚೌಕದಲ್ಲಿ ಸ್ನೋ ಇದು ವಿಜಾತಿ ಒತ್ತಕ್ಷರ. ಆಮೇಲೆ ಷ್ಠ, ಹ್ರ, ಸ್ಥ, ಶ್ರೇ, ಕ್ಷ, ಸ್ನೆ ಇವೆಲ್ಲ ವಿಜಾತಿಯ ಒತ್ತಕ್ಷರಗಳು. ಸಜಾತಿ ಒತ್ತಕ್ಷರಗಳನ್ನು ವೃತ್ತದಲ್ಲಿ ಬರೆಯಲಾಗಿದೆ. ಣ, ಬ, ಯ, ಟ, ತ, ಮ, ಪ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.